ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ತ್ರಿಶಕ್ತಿ ಮಾತಾ ಮಂದಿರ ಉದ್ಘಾಟನಾ ಕಾರ್ಯಕ್ರಮ. ಕೋಲಾರ ಪಟ್ಟಣದ ರಾಜಗುರು ಪಟ್ಟದ ಶೀಲವಂತ ಹಿರೇಮಠದಲ್ಲಿ ಶನಿವಾರ ಜಾತ್ರಾ ಮಹೋತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶೀಲವಂತ ಹಿರೇಮಠದ ಕೈಲಾಸನಾಥ ಶ್ರೀಗಳ ನೇತೃತ್ವದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ 1008 ಶಿವಲಿಂಗಗಳ ದರ್ಶನ, ಸಹಸ್ರ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ, ಅನ್ನದಾತ ರೈತರಿಗೆ ಸನ್ಮಾನ, ಜನಜಾಗೃತಿ ಧರ್ಮಸಭೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬಸವನಬಾಗೇಡಿ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯರು, ಚಿಮ್ಮಲಿಗೆಯ ಸಿದ್ಧ ರೇಣುಕಾ ಶಿವಾಚಾರ್ಯರು, ಮುಳವಾಡ ಹಿರೇಮಠದ ಸಿದ್ಧಲಿಂಗ ಶಿವಾಚಾರ್ಯರು, ಮಾಜಿ ಸಚಿವ ಎಸ್.ಕೆ. ಬೆಳ್ಳೂಟಿ, ಬಿಜೆಪಿ ಮುಖಂಡ ಸೋಮನಗೌಡ ಪಾಟೀಲ್, ಕಾಂಗ್ರೆಸ್ ಮುಖಂಡ ಉಸ್ಮಾನ್ ಪಟೇಲ್ ಖಾನ್, ಚಿನ್ನಪ್ಪ ಗಿಡಾಗ್ಬೋಳ್, ಬಿ.ಎಸ್. ಹಂಗರಗಿ, ರಾಜಶೇಖರ್ ಶೀಲವಂತ್, ಬನಪ್ಪ ಬಾಲ್ಗೊಂಡ್, ಪಟ್ಟಣ ಪಂಚಾಯತ್ ಸದಸ್ಯರಾದ ದಸ್ತಗೀರ್ ಕಲಾದಗಿ, ಬಾಬು ಭಜಂತ್ರಿ ಸಹಿತ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನೌಸಾದ್ ಬಳಗಾರ್ ಜೊತೆ ಲಾಸಾಬ್ ಸವಾರ್ಗೋಳ್, ಕನ್ನಡ ಧ್ವನಿ ಟಿವಿ ನ್ಯೂಸ್, ವಿಜಯಪುರ. ಅತಿಥಿಗಳು ಹಾಗೂ ಎಲ್ಲ ನಾಡಿನ ಹರಗುರು ಚರಮೂರ್ತಿಗಳಿಗೂ ಹಾಗೂ ವೇದಿಕೆಯ ಇನ್ನೊಂದು ಸ್ವಲ್ಪ ಚಪ್ಪಾಳೆ ಬರುತ್ತೆ, ಏನಾಗಂಗಿಲ್ಲ. ಚಿತ್ರಕ್ಕೂ ಕೂಡ ಪುಷ್ಪಾರ್ಚನೆಯನ್ನ ಮಾಡುವುದರ ಗತಿ ಸಿಗಲಿ ಅಂತಕ್ಕಂಥ ಒಂದು ಪುಷ್ಪಾರ್ಚನೆಯನ್ನ ಎಲ್ಲ ಅತಿಥಿ ಮಹೋದಯರು, ಶ್ರೀಗಳು ನಿಮ್ಮ ಮೂಲಕ ಎಲ್ಲರಿಗೂ ಒಂದು ಪುಷ್ಪಾರ್ಚನೆಯನ್ನ ನೆರವೇರಿಸ್ಕೊಳ್ಬೇಕಂತ ಕೇಳ್ಕೊತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನ ತರಬೇಕು. ಅದೇ ರೀತಿ ಸುತ್ತಿಲ್ಲ ಅದನ್ನ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಾಶಿಯ ಕಾರಿಡಾರವನ್ನು ನಿರ್ಮಾಣ ಮಾಡಿದ ಜೊತೆಗೆ ಉಜ್ಜಯಿನಿಯ ಮಹಾಕಾಲಕಾಲೇಶ್ವರನ ದೇವಸ್ಥಾನವನ್ನು ಕೂಡ 1000 ಕೋಟಿ ರೂಪಾಯಿಗಳಲ್ಲಿ ಅದನ್ನ ಇವತ್ತು ಸ್ವರ್ಗಲೋಕವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾರು ಸಲ್ತಿದ್ರೆ ಅದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಂತಕ್ಕಂಥ ಮಾತನ್ನು ಮರಿಬಾರ್ದು. ನಾವು ಒಂದೊಂದಾಗಿ ದೇವಸ್ಥಾನಗಳು ಏನು ಕಾಲಘಟ್ಟದಲ್ಲಿ ಏನು ಒಂದು ಕಾಲದಲ್ಲಿ ಹಾಳಾಗಿ ಹೋಗಿತ್ತು, ತೊಂದರೆ ಆಗಿತ್ತು, ಅವೆಲ್ಲವನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸದ ಕಾಲಘಟ್ಟದಲ್ಲಿ ನಾವು ಅದೇವು. ಇವತ್ತು ನಾವು ಜೀವಂತದೇವಿ, ಹಾಳಾಗೋ ಕಾಲ ಇಲ್ಲ, ನಾವು ಉದ್ಧಾರ ಆಗೋ ಕಾಲದಾಗ ಭಗವಂತ ಪರಮೇಶ್ವರ ನಮ್ಗೆ ಜೀವನ ಕೊಟ್ಟ ನಮಗೆ ಇದನ್ನ ನಾವು ನೋಡಕತ್ತಿದೀವಿ. ನಾವು ಈ ಮಠದಲ್ಲಿ ಆಚರಿಸುವುದು ಒಂದು ವಿಶೇಷವಾದಂತಹದ್ದು. ಅದು ಏನು ಅಂದ್ರೆ 1008 ಲಿಂಗ ನಮಗೆ ಒಂದೇ ಕಡೆ ಸಿಗ್ತಾವ ಅನ್ನೋದು ಬಹಳ ಮಹತ್ವದ್ದು ಅಂತ ಹೇಳಿ ನಾನು ಹೇಳಬೇಕು. ಇಲ್ಲಿ ಬಂದು ಆ ಲಿಂಗಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ನನಗನ್ಸೋ ಮಟ್ಟಿಗೆ ಎಲ್ಲಿ ಯಾವ ದೇವಸ್ಥಾನಕ್ಕೂ ಹೋಗಿ ಮತ್ತೆ ಲಿಂಗಕ್ಕೆ ನಮಸ್ಕಾರ ಮಾಡೋದು ಜರೂರಿಲ್ಲ ಅನ್ನುವಂಥ ಒಂದು ಶಕ್ತಿ ಇಲ್ಲಿ. ಇಂಥ ವಿಶೇಷವಾದಂಥ ಒಂದು ಮಠ ಇದು. ಜಗನ್ಮಾತಾ ಪಾರ್ವತಿ ದೇವಿ ಮಾತಾ ಕಿ ಜಯ ಮಂಗಲಂ ಜಯ ಎಲ್ಲ ಭಕ್ತರ ಚಪ್ಪಾಳೆಯೊಂದಿಗೆ ಈಗ ತಾನೇ ಶ್ರೀ ಶಕ್ತಿ ಮಾತಾ ಸತ್ಯಹಣ ಮಂದಿರದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಶ್ರೀಗಳಿಗೂ ಹಾಗೂ
ನಿಮ್ಮೆಲ್ಲರ ಅಂಧಕಾರವನ್ನ ಅಳಿಸುವ ಜ್ಯೋತಿ. ಈ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಎಲ್ಲ ಶ್ರೀಗಳು ಹಾಗೂ ಅತಿಥಿ ಮಹೋದಯರು ಈ ಒಂದು ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್